ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ರಿಯಾಲಿಟಿ ಶೋ ಹೆಸರಲ್ಲಿ ನಟಿಯರಿಗೆ ಯಾವ ರೀತಿಯಾಗಿ ಕಸಿವಿಸಿ ಮಾಡ್ತಾರೆ ಅನ್ನೋದಕ್ಕೆ ಅಣ್ಣಯ್ಯ ಸೀರಿಯಲ್ ಪಾರುನೇ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಅಣ್ಣಯ್ಯ ಸೀರಿಯಲ್ ಪಾರುಗೆ ಇದೆಂಥ ಅವಸ್ಥೆ ಬಂತು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಯಾಗ್ತಾ ಇದೆ. ಯಾಕಂತಂದರೆ ರಿಯಾಲಿಟಿ ಶೋ ಹೆಸರಲ್ಲಿ TRP ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಂಟರ್ಟೈನ್ಮೆಂಟ್ ಬೇಕು ಅಂತ ಹೇಳಿಕೊಂಡು ನಟಿಯರಿಗೆ ಈ ರೀತಿ ಮಾಡೋದು ಎಷ್ಟು ಸರಿ? ಸೊ ವೇದಿಕೆಯಲ್ಲೇ ನಿಶಾ ರವಿಕೃಷ್ಣನ್ ಅವರಿಗೆ ಕಸಿವಿಸಿ ಆಗಿದೆ ಅಂತ ಗೊತ್ತಿದ್ರೂ ಕೂಡ ಆ ಒಂದು ಏನು ಸೆಗ್ಮೆಂಟ್ ಇದೆಯೋ ಅದನ್ನ ಕಂಪ್ಲೀಟ್ ಮಾಡಿದ್ದಾರೆ. ಆಕೆಗೆ ಯಾವುದೇ ಪ್ರಾಮುಖ್ಯತೆಯನ್ನ ಕೂಡ ಕೊಟ್ಟಿಲ್ಲ. ಅಷ್ಟಕ್ಕೂ ವೇದಿಕೆ ಮೇಲೆ ಏನಾಯಿತು ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಗಟ್ಟಿಮೇಳ ಧಾರಾವಾಹಿ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ? ಗಟ್ಟಿಮೇಳ ಧಾರಾವಾಹಿಯಲ್ಲಿ ರೌಡಿ ಬೇಬಿ ಅಂತೂ ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ನಿಶಾ ರವಿಕೃಷ್ಣನ್ ಅವರಿಗೆ ದೊಡ್ಡ ಹಿಟ್ ಕೊಟ್ಟಂಥ ಧಾರಾವಾಹಿ ಅಂತಂದರೆ ಅದು ಗಟ್ಟಿಮೇಳ ಧಾರಾವಾಹಿ. ಸೊ ಗಟ್ಟಿಮೇಳ ಧಾರಾವಾಹಿ ಆದಮೇಲೆ ನಿಶಾ ರವಿಕೃಷ್ಣನ್ ಎಲ್ಲಿ ಹೋದರು ಅಂತ ಸಾಕಷ್ಟು ಜನ ಕೇಳಿದ್ದೂ ಕೂಡ ಇದೆ. ಆದರೆ ಆಕೆ ಬೇರೆ ಲ್ಯಾಂಗ್ವೇಜ್ನಲ್ಲಿ ನಟನೆಯನ್ನು ಮಾಡ್ತಾಯಿದ್ರು. ಅಲ್ಲಿ ಸಾಕಷ್ಟು ಹಿಟ್ ಸೀರಿಯಲ್ಗಳನ್ನು ಕೊಟ್ಟಿದ್ರು. ಸೊ ರಿಯಾಲಿಟಿ ಶೋ ಹೆಸರಲ್ಲಿ ಇದೇನಿದು ಅಸಭ್ಯ ವರ್ತನೆ ಅನ್ನುವಂಥದ್ದು ಈಗಿರುವಂಥ ಚರ್ಚೆ. ಟಾಸ್ಕ್ ಹೆಸರಲ್ಲಿ ಅಣ್ಣಯ್ಯ ನಟಿ ಪಾರು ಉರ್ಫ್ ನಿಶಾ ರವಿಕೃಷ್ಣನ್ ಮುಜುಗರ ಅನುಭವಿಸಿರುವಂಥ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಸ್ನೇಹಿತರೆ. ಸೊ ಕನ್ನಡದಲ್ಲಿ ಗಟ್ಟಿಮೇಳ ಧಾರಾವಾಹಿ ಆದಮೇಲೆ ಅಣ್ಣಯ್ಯ ಧಾರಾವಾಹಿಯಲ್ಲಿ ಈಕೆ ನಟಿಸ್ತಾ ಇದ್ದಾರೆ ಪಾರು ಅನ್ನುವಂಥ ಕ್ಯಾರೆಕ್ಟರ್. ಈ ಕ್ಯಾರೆಕ್ಟರ್ ಕೂಡ ಸಾಕಷ್ಟು ಜನರಿಗೆ ಇಷ್ಟ ಆಗಿದೆ. ಸೊ ರಿಯಾಲಿಟಿ ಹೆಸರಲ್ಲಿ ಇಂದು ಅಸಭ್ಯ ಅಶ್ಲೀಲತೆ ಎಲ್ಲೇ ಮೀರ್ತಿರೋದು ಎಲ್ರಿಗೂ ಕೂಡ ಗೊತ್ತು. ಸೊ ನಿನ್ನೆ ಮೊನ್ನೆ ಅಷ್ಟೇ ಆ ವಿಚಾರವಾಗಿ ಕೂಡ ಮಾತನಾಡಿದ್ವಿ ನಾವು. ಬಿಗ್ ಬಾಸ್ನಂಥ ಶೋನಲ್ಲಿ ಎಗ್ಗಿಲ್ಲದೆ ಅಶ್ಲೀಲತೆ ಪ್ರದರ್ಶಿಸ್ತಿರೋದು ಅದನ್ನ ಬೈದುಕೊಳ್ತಲೇ ಜನ ಆನಂದಿಸ್ತಾ 24 ಗಂಟೆ ಬೇಕಿದ್ರೆ ಬಿಗ್ ಬಾಸ್ ಅನ್ನ ನೋಡ್ತಾರೆ. ಅದೇನು ಹೊಸ ವಿಷಯ ಅಲ್ಲ. ರಿಯಾಲಿಟಿ ಶೋಗಳಲ್ಲಿ ಡಬಲ್ ಮೀನಿಂಗ್ಗಳದ್ದೇ ಅಬ್ಬರ. ಅದರಲ್ಲೂ ಕೂಡ ಕೆಲವು ಆಂಕರ್ಗಳು ಡಬಲ್ ಮೀನಿಂಗನ್ನೇ ಹೇಳೋದು ವಾಡಿಕೆ ಹೋಗ್ಬಿಟ್ಟಿದೆ. ಅದನ್ನೇ ನೋಡಬೇಕು, ಬೇರೆ ಏನು ಕಥೆ ಇಲ್ಲ. ಅದನ್ನು ಕೇಳಿ ಮಹದಾನಂದ ಅನ್ನುವಂತೆ ಅಲ್ಲಿಗೆ ಬಂದಿರುವಂಥ ಸೆಲೆಬ್ರಿಟಿ ತೀರ್ಪುಗಾರರು ಕೂಗೋದು ನಗೋದೇನು ಅಬ್ಬಬ್ಬಾ ಅನ್ಸುತ್ತೆ. ಇಂಥ ಶೋಗಳಲ್ಲಿನ ಡಬಲ್ ಮೀನಿಂಗ್ ಕುರಿತು ಮೊನ್ನೆಯಷ್ಟೇ ರಿಯಾಲಿಟಿ ಶೋ ಒಂದರಲ್ಲಿ ತೀರ್ಪುಗಾರರಾಗಿರುವಂಥ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಕೂಡ ಹೇಳ್ಕೊಂಡಿದ್ರು. ಬಟ್ ಅವರು ಕೂಡ ಡಬಲ್ ಮೀನಿಂಗ್ ಅನ್ನ ಮಾಡ್ತಾರೆ. ಸೊ ನಾನು ಭರ್ಜರಿ ಬ್ಯಾಚುಲರ್ಸ್ ರೀತಿಯ ಶೋ ಮಾಡ್ತಾ ಇರ್ತೀನಿ. ಬೆಳಿಗ್ಗೆ 10 ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಆದರೆ ರಾತ್ರಿ 11 ಗಂಟೆವರೆಗೂ ಕಂಟಿನ್ಯೂ ಆಗುತ್ತೆ. ಅಲ್ಲಲ್ಲಿ ಬೋರ್ ಹೊಡೆಯುತ್ತೆ, ತುಂಬ ಸಿಟ್ಟು ಬರುತ್ತೆ, ಡಬಲ್ ಮೀನಿಂಗ್ ಜಾಸ್ತಿ ಮಾಡ್ತಾರೆ, ಇದು ಬೇಕಿತ್ತಾ ಅಂತ ಅನಿಸುತ್ತೆ ಅಂತ ತಮ್ಮ ಒಂದು ಮನಸ್ಸಿನ ಮಾತನ್ನು ಹೇಳಿದ್ರು. ಬಟ್ ಅವರು ಕೂಡ ಡಬಲ್ ಮೀನಿಂಗ್ ಜೋಕ್ಗಳನ್ನು ಮಾಡೋದನ್ನು ನಾವು ನೋಡಿದ್ದೀವಿ. ಇದೀಗ ತೆಲುಗು ರಿಯಾಲಿಟಿ ಶೋ ಒಂದರಲ್ಲಿ ಪಾರು ಅಂದರೆ ಅಣ್ಣಯ್ಯ ಸೀರಿಯಲ್ ಖ್ಯಾತಿಯ ನಟಿ ರವಿಕೃಷ್ಣನ್ ಭಾರಿ ಮುಜುಗರವನ್ನು ಅನುಭವಿಸಿದ್ದಾರೆ. ಇದರ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಂತೂ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸೀರಿಯಲ್ ಚಾಂಪಿಯನ್ಶಿಪ್ ಹೆಸರಿನ ರಿಯಾಲಿಟಿ ಶೋ ಇದಾಗಿದೆ ಸ್ನೇಹಿತರೆ. ಇದರಲ್ಲಿ ಈಕೆಯ ಸಹಸ್ಪರ್ಧಿಯ ತುಟಿಗೆ ಲಿಪ್ಸ್ಟಿಕ್ ಅನ್ನ ಇಡಲಾಗಿದೆ. ಆತ ಬಂದು ನಟಿಯ ಮುಖಕ್ಕೆ ಎಲ್ಲೆಂದರಲ್ಲಿ ಕಿಸ್ ಕೊಡಬೇಕು, ಅಂದರೆ ಮುತ್ತನ್ನ ಕೊಡಬೇಕು. ಅದರ ಮಾರ್ಕ್ ನಟಿಯ ಮುಖದ ಮೇಲೆ ಬರಬೇಕು. ಇದು ಸ್ಪರ್ಧೆಯ ನಿಯಮ ಸ್ನೇಹಿತರೆ. ಸಹಸ್ಪರ್ಧಿಗೆ ಏನು ಸಿಕ್ಕಿದ್ದೇ ಚಾನ್ಸ್ ಅಂತ ಕಿಸ್ ಕೊಡ್ತಾನೆ ಹೋದ್ರೆ ನಟಿ ನಿಶಾ ರವಿಕೃಷ್ಣನ್ ಮುಖ ಮಾತ್ರ ನೋವಿನಿಂದ ಕೂಡಿರೋದನ್ನ ಇಲ್ಲಿ ನಾವು ನೋಡ್ಬೋದು. ಅಲ್ಲಿದ್ದ ಜನರು ಮಾತ್ರ ಇದನ್ನ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ರು, ಚಪ್ಪಾಳೆಯನ್ನ ತಡ್ತಾ ಇದ್ರು. ಅಲ್ಲಿರುವಂತ ಆಂಕರ್ ಕೂಡ ಬಾಯಿ ಚಪ್ಪರಿಸ್ಕೊಂಡು ಇದನ್ನ ನೋಡ್ತಿರೋದು ಕೂಡ ವಿಡಿಯೋದಲ್ಲಿ ನಾವು ನೋಡ್ಬೋದು ಸ್ನೇಹಿತರೆ. ಇದರ ವಿಡಿಯೋ ವೈರಲ್ ಆಗ್ತಾನೆ ಸಿಕ್ಕಾಪಟ್ಟೆ ಕೆಟ್ಟ ಕಮೆಂಟ್ಸ್ಗಳು ಬರ್ತಾ ಇದೆ. ಇಲ್ಲಿ ರಿಯಾಲಿಟಿ ಶೋಗಿಂತಲೂ ಹೆಚ್ಚಾಗಿ ನಟಿಯನ್ನ ಬೈದವರೇ ಹೆಚ್ಚು. ಇಷ್ಟು ಅಸಭ್ಯ ಅಶ್ಲೀಲ ಅಂತ ಅನ್ನಿಸ್ತಿರುವಾಗ ನಿಶಾ ಯಾಕೆ ಅದನ್ನ ವಿರೋಧಿಸಿಲ್ಲ? ಅವರು ಮುಜುಗರ ಅನುಭವಿಸ್ತಿರೋದು ನಮ್ಗೆಲ್ರಿಗೂ ಕೂಡ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದರ ಹೊರತಾಗಿ ಕೂಡ ಆಕೆ ಹಾಗೆ ಮಾಡಿದ್ದು ಸರಿಯಲ್ಲ. ಸ್ಪರ್ಧೆ ಆದ್ರೇನು ಇಂಥದ್ದೆಲ್ಲ ನನಗಾಗ ಬರಲ್ಲ ಅಂತ ಹೇಳಬೇಕಿತ್ತು. ಗರಂ ಆಗಿ ಮಾತಾಡಿದರೆ ಅವ್ರು ಅಲ್ಲಿಗೆ ಅದನ್ನು ಸ್ಟಾಪ್ ಮಾಡ್ತಾರೆ. ಇಂಥ ಟಾಸ್ಕ್ ಕೊಟ್ಟಾಗ ಅಲ್ಲಿದ್ದಂಥ ತೀರ್ಪುಗಾರರಿಂದ ಹಿಡಿದು ಯಾರೊಬ್ಬರೂ ಕೂಡ ಇದು ಬೇಡ ಅಂತ ಹೇಳದಂಥ ಮನಸ್ಥಿತಿಯವರು ಇದ್ದ ಮೇಲೆ ಅಶ್ಲೀಲತೆ ಅಲ್ಲಿ ರಾರಾಜಿಸ್ತಿದೆ ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ತೀರ್ಪುಗಾರರ ಸ್ಥಾನದಲ್ಲಿ ಕುಳಿತವರು ಸಿನಿಮಾ ರಂಗದ ಸೆಲೆಬ್ರಿಟಿಗಳೇ ಆಗಿರ್ತಾರೆ. ಸೊ ಇವರಿಗೆ ಇಂಥದ್ದೆಲ್ಲ ಸಿನಿಮಾಗಳಲ್ಲಿ ಮಾಮೂಲಿಯಾಗಿ ಹೋಗ್ಬಿಟ್ಟಿರುತ್ತೆ. ಜೊತೆಗೆ ಎಂಟರ್ಟೈನ್ಮೆಂಟ್ ಕೂಡ ಬೇಕಲ್ವಾ? ಹಾಗಂತ ಟಿವಿಗಳಲ್ಲಿ ಬರುವಂಥ ಇಂಥ ರಿಯಾಲಿಟಿ
ಶೋಗಳಲ್ಲಿ ಅಸಭ್ಯ ವರ್ತನೆ ಬಂದರೆ ಖಂಡಿಸುವವರು ಇಲ್ಲವೇ ಅನ್ನೋದು ಪ್ರಶ್ನೆ ಆಗಿಬಿಟ್ಟಿದೆ. ಯಾರೂ ಕೂಡ ಬೇಡ ಅಂತ ಹೇಳಲ್ವಾ? ಅಟ್ಲೀಸ್ಟ್ ನಟಿಯಾದರೂ ಹೇಳಬೇಕಿತ್ತು. ಒಂದು ಭಾಷೆಯಲ್ಲಿ ಇಂಥ ಟಾಸ್ಕ್ ಪಾಪ್ಯುಲರ್ ಆದರೆ ಅದನ್ನು ಬೇರೆ ಭಾಷೆಯವರು ಅಳವಡಿಸ್ಕೊಳ್ಳೋದ್ರಲ್ಲಿ ಇನ್ನೇನು ಹೆಚ್ಚು ಟೈಮ್ ಬೇಕಾಗಿಲ್ಲ. ಕನ್ನಡದಲ್ಲೂ ಕೂಡ ಇದು ಬರುತ್ತೆ. ಇನ್ನು ಸ್ಪರ್ಧಿ ಗೆಲ್ಲುವ ಭರದಲ್ಲಿ ಏನು ಬೇಕಾದರೂ ಮಾಡೋದಕ್ಕೆ ಹೇಸದಂಥ ಕೆಲವು ಸ್ಪರ್ಧಿಗಳು, ಅದನ್ನು ನೋಡಿ ಬಾಯಿ ಚಪ್ಪರಿಸುವಂಥ ತೀರ್ಪುಗಾರರು, ಕಿರುಚಾಟ, ಬೊಬ್ಬೆ ಇಡ್ತಾ ಇಂಥ ದೃಶ್ಯಗಳನ್ನು ಉತ್ತೇಜಿಸುವಂಥ ಆ್ಯಂಕರ್ಗಳು ಇದ್ದೇ ಇರ್ತಾರೆ ಅನ್ನೋದು ಹಲವರು ಕಮೆಂಟ್ ಮಾಡಿ ಗರಂ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಈ ರೀತಿಯಾದಂಥ ಕೆಟ್ಟ ಕಮೆಂಟ್ಗಳನ್ನು ಮಾಡ್ತಾರೆ. ದಯವಿಟ್ಟು ಇದನ್ನು ಕನ್ನಡದಲ್ಲಿ ತರಬೇಡಿ ಅನ್ನುವಂಥ ಕಮೆಂಟ್ಗಳು ಕೂಡ ಸಾಕಷ್ಟು ರೀತಿಯಲ್ಲಿ ಬರ್ತಾ ಇದೆ. ಜೊತೆಗೆ ನಿಶಾ ರವಿಕೃಷ್ಣನ್ ಅವ್ರಿಗೂ ಕೂಡ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ನೀವು ಯಾಕೆ ಇದನ್ನು ಸ್ಟಾಪ್ ಮಾಡಿಲ್ಲ? ಸೊ ನಿಮ್ಮ ಕೈಯಲ್ಲಿತ್ತು, ಸೊ ಸ್ಟಾಪ್ ಮಾಡಬಹುದಿತ್ತು. ಆತ ಅಷ್ಟೊಂದು ರೀತಿಯಾಗಿ ಕಿಸ್ಕೊಟ್ಟಂಥ ಸಂದರ್ಭದಲ್ಲಿ ಅಥವಾ ಟಾಸ್ಕ್ ಅಂತ ಇದ್ರೂ ಕೂಡ ನನಗಿದು ಸರಿ ಬರಲ್ಲ ಅನ್ನುವಂಥದ್ದನ್ನು ಹೇಳಿಬಿಟ್ಟಿದ್ರೆ, ಟಾಸ್ಕಲ್ಲಿ ಏನು ಎಷ್ಟು ಲಕ್ಷ ಎಷ್ಟು ಕೋಟಿ ಕೊಡ್ತಾರೆ ಅದಕ್ಕಿಂತ ನಮ್ಮ ಮಾನ ಮುಖ್ಯ, ನಮಗಿರುವಂಥ ಹೆಸರು ಮುಖ್ಯ. ಸೊ ನಮ್ಮ ಕ್ಯಾರೆಕ್ಟರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಟಾಸ್ಕ್ಗೋಸ್ಕರ ಈ ರೀತಿ ನಿಶಾ ರವಿಕೃಷ್ಣನ್ ಅಸಭ್ಯವಾಗಿ ಅವರು ವರ್ತನೆ ಮಾಡಿದ್ರೂ ಕೂಡ, ತನಗೆ ಮುಜುಗರ ಆದರೂ ಕೂಡ ಸೈಲೆಂಟ್ ಇದ್ದಿದ್ದು ಸರಿ ಅಲ್ಲ ಅನ್ನುವಂಥದ್ದು ಸಾಕಷ್ಟು ಜನರ ಒಂದು ಅಭಿಪ್ರಾಯ. ಸೊ ಸ್ನೇಹಿತರೆ, ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.